ಇಲ್ಲಿ 20-25 ವರ್ಷದಿಂದ ಈ ದಿಂಡಿ ಉತ್ಸವ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ದಿಂಡಿ ಉತ್ಸವ ಕಾರ್ಯಕ್ರಮಕ್ಕೆ ಸುತ್ತ ಕಡೆ ಹಳ್ಳಿ ಎಲ್ಲ ದಿಂಡಿ ಭಜನಾ ಮಂಡಳಿಗಳನ್ನು ಕರೆಸಿರ್ತಾರೆ. ಆಮೇಲೆ ಪ್ರತಿ ವರ್ಷದಾಗ 2 ಸರಿ ಈ ದಿಂಡಿ ಉತ್ಸವವನ್ನು ಈ ಧೂಳಿಕೊಪ್ಪ ಗ್ರಾಮದಾಗ ಮಾಡ್ತಾರೆ. ಆಮೇಲೆ ಇದರಲ್ಲಿ ಪಾದಯಾತ್ರೆನೂ ವರ್ಷ ಪಂಡ್ರಪುರಕ್ಕೆ ಪಾದಯಾತ್ರೆ ಹೋಗ್ತಾರೆ, ವರ್ಷದಲ್ಲಿ 1 ಸರಿ 2 ಸರಿ. ನೆಕ್ಸ್ಟ್ ಈ ದಿಂಡಿ ಉತ್ಸವದಾಗೆಲ್ಲ ಹೆಣ್ಮಕ್ಳು ಕುಂಭ ಮೇಳ ಮಾಡ್ಕೋತಾರೆ. ಆಮೇಲೆ ಆರತಿ ತೊಗೊಂಡು ಬಂದಿರ್ತಾರೆ. ಆಮೇಲೆ ಸುತ್ತ ಕಡೆ ಹಳ್ಳಿ ಜನ ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿಸಿರ್ತಾರೆ. ಈ ಥರ ದಿಂಡಿ ವ್ಯವಸ್ಥೆನ ಈ ಧೂಳಿಕೊಪ್ಪ ಗ್ರಾಮದಲ್ಲಿ ನಾವು ಪ್ರತಿ ವರ್ಷವೂ ಮಾಡ್ಕೊತ ಬಂದಿರ್ತೀವಿ. ಪಾಂಡುರಂಗದ ದಿಂಡಿ ಉತ್ಸವ ಅಂತ ಮಾಡ್ತೀವಿ ರೀ. ಇದು ಈಗ ನಾವು ಮಾಡಕತ್ತು 22 ವರ್ಷ ಆಯ್ತು ರೀ. ಇದಕ್ಕೆ ಅನೇಕ ಹಳ್ಳಿಗಳಿಂದ ಸಂತ ಮಹಾತ್ಮರು ಬರ್ತಾರೆ. ಆಮೇಲೆ ನಮ್ಮೂರವರು ಇದಕ್ಕೊಂದು ಉತ್ತಮ ಸಹಕಾರ ಕೊಡ್ತಾರೆ. ಈ ರೀತಿ ಇದು ಸೇವಾ ಮುಂದುವರ್ಸ್ಕೊಂಡು ಹೊಂಟೇವಿ ರೀ. धर्माचे पालन करू पाखंड खंडन अम्मा हेची करणे काम बीज वाढवया नाम. हे दिंडीचा उत्सव 22 वर्ष चालू आणि 22 वर्षानं इथपर्यंत एक कुणाला काही तोंदरा न देता भगवंताने हे कार्यक्रम चालूत आहे. आणि असं परंपरा चालणार असं ज्ञानेश्वर महाराजांचा पुरावा आहे, जगद्गुरू तुकोबारायाचा पुरावा आहे. म्हणून ह्या गावची मंडळी तनुमन धनाने लहान थोर न म्हणता हे कार्यक्रम चालवित आहेत. आम्हाला प्रतिवर्षात ह्या कार्यक्रमांना बोलून प्रतिवर्षात 4 ते 5 दिंडिया आणून दिंडीचा सोहळा पार पाडतात. म्हणून हा कार्यक्रम असंच चालून देऊन सांगून तुमच्या पुढे विनंती आहे. पुंडलिक वरधारी विठ्ठल.